ಯೇಸು ಕ್ರಿಸ್ತನ ಪ್ರಾರ್ಥನೆಯ ಜೀವಿತದ ಮಾದರಿ. ಪ್ರಿಯರೇ, ಯೇಸು ತಾನೇ ನಮಗೆ ಪ್ರಾರ್ಥನೆಯ ಜೀವಿತದ ಮಾದರಿಯಾಗಿದ್ದಾನೆ. ಆತನು ತನ್ನ ಜೀವಿತದಲ್ಲಿ ಪ್ರಧಾನ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡಿದನು. ತನ್ನ ದೀಕ್ಷಾ ಸ್ನಾನದಲ್ಲಿ ಲೂಕನು ಬರೆದ ಸುವಾರ್ತೆ 3:21 ತನ್ನ ಶಿಷ್ಯರನ್ನು ಆದುಕೊಳ್ಳುವಾಗ, ಲೂಕ 6:12-13 ಸೂಚಕ ಕಾರ್ಯಗಳನ್ನು ನಡೆಸುವಾಗ, ಲೂಕ 9:16, ಯೋಹಾನ 6:23 ತಾನು ಪ್ರಕಾಶಮಾನವಾದ ರೂಪ ಹೊಂದಿದಾಗ, ಲೂಕ 9:29 ಗೆತ್ಸಿಮನೆ ತೋಟದಲ್ಲಿ, ಲೂಕ 22:39-46 ಅಂತಿಮವಾಗಿ ಶಿಲುಬೆಯ ಮೇಲೆ, ಮತ್ತಾಯ 27:46 ಆತನು ಅನೇಕ ಸಂದರ್ಭಗಳಲ್ಲಿ ತಂದೆಗೆ ವಂದನೆಗಳನ್ನು ಅರ್ಪಿಸಿದ್ದನ್ನು ನೋಡುತ್ತೇವೆ. ಲೂಕ 10:21, ಯೋಹಾನ 11:41 ಯೇಸು ತನ್ನ ತಂದೆಗೆ ಮಾಡಿದ ದೊಡ್ಡ ವಿಜ್ಞಾಪನೆಯನ್ನು ಯೋಹಾನನು ಬರೆದಿದ್ದಾನೆ. ಯೋಹಾನ 17ನೇ ಅಧ್ಯಾಯ. ಪೇತ್ರನು ಶೋಧನೆಯ ಸಮಯದಲ್ಲಿ ಬಳಲಿ ಸೋತು ಹೋಗುವನೆಂದು ತಿಳಿದು ಆತನಿಗಾಗಿ ಮನವಿ ಮಾಡಿದನು. ಲೂಕನು ಬರೆದ ಸುವಾರ್ತೆ 22:32 ಆತನು ತನ್ನನ್ನು ಶಿಲುಬೆಗೆ ಹಾಕಿದ ಸಿಪಾಯಿಗಳಿಗಾಗಿ ಸಹ ಮನವಿ ಮಾಡಿದನು. ಲೂಕ 23:34. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಆತ್ಮನು ತಾನೇ ತನಗೆ ವಿಧೇಯರಾಗುವವರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸುತ್ತಾನೆ. ಪರಿಶುದ್ಧಾತ್ಮನು ನಮ್ಮೊಳಗಿನಿಂದ ಪ್ರಾರ್ಥಿಸುವಾಗ ಮಾತಿಲ್ಲದಂತೆ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆತನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುತ್ತಾನೆ. ರೋಮ 8:26-27 ಇಂತಹ ಪ್ರಾರ್ಥನೆಯ ಜೀವಿತವು ನಮ್ಮನ್ನು ಆತನ ಮಗನ ಸಾರೂಪ್ಯಕ್ಕೆ ರೂಪಾಂತರಪಡಿಸುತ್ತದೆ. ಅಂತಹ ಪ್ರಾರ್ಥನೆಯ ಜೀವಿತವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.